श्री दुर्गा सूक्त। ओम जातवेदसे सुनवाम सोममराति यतो
निदहाति वेदः स न परिषदति दुर्गाणि विश्वा नावेव सिन्धुं दुरितात्यग्निः कामग्निवर्णा तपसा ज्वलन्ति वैरोचनीं कर्मफलेषु जुष्टाः दुर्गां देवीं शरणमहं प्रपद्ये सुतरसि तरसे नमः अग्नेः त्वं पालयानव्यो अस्मान् स्वस्तिभिरति दुर्गाणि विश्वा पूश्च पृथ्वी बहुलान उर्वे भवातो गायतनया शय्योः विश्वानिनो दुर्गः जातवेद सिन्धुं ननाव दुरितातिपर्षे अग्ने अत्रिवन्मनसा गृणानो स्माकं भोग्यविता तनूना ऋतनाचिद्भगं सहमानमुग्रमग्निगुं हुवेम परमा सहस्तात् स न परिषदति दुर्गाणि विश्वा क्षामद्देवो अतिदुरितात्यग्निः रत्नोषि कमेढ्यो अध्वरेषु सनाच्च होता नव्यः ससत्से स्वाञ्चाग्ने तनुवं विप्रयस्वा स्मभ्यं च सौभगमायजस्व गोभे जुष्टमयुजो निषिक्तं तवेन्द्रविष्णो रनुसञ्चरेम नाकस्य पृष्ठमपि संवसानो वैष्णवीं लोक इह मादयन्ताम् ॐ कात्यायनाय विद्महे कन्याकुमारी धीमहि तन्नो दुर्गे प्रचोदयात् ॐ शान्ति शान्ति शान्तिः ಕೀರ್ತನ ಸಂಗ್ರಹ ಭಾಗ 2 ತಾರಾತರಣಿ ನಾಮ. ಆಗಮ ನಿಗಮ ವೇದ ಬ್ರಹ್ಮಾವಾಖನತ ಸಂಕಟಹರಣಿ ಮಾತ ಹರೇ ಪಾಪ ಜನಕೋ ಜೋಯಿ ಜೋಯಿ ಧ್ಯಾವತ ಇಚ್ಛಾಫಲ ಪಾವತ ಆವತನ ಯಹಿ ಜಗಮೆ ಪುನರಾಗಮನಕೋ. ಈ ಜಗತ್ತಿನಲ್ಲಿ ಯಾರ್ಯಾರಿಗೆ ಏನೇನು ಇಚ್ಛೆ ಇದೆಯೋ, ಇದು ನಮ್ಮ ಸನಾತನ ಧರ್ಮದ ವಿಶೇಷತೆ. ಇದು ಅದನ್ನು ಕೇಳಬೇಡಿ ಇದನ್ನು ಕೇಳಬೇಡಿ ಅಂತ ರೂಲ್ಸ್ ಹಾಕಿಲ್ಲ ಅವರು. ಏನು ಬೇಕೋ ಕೇಳ್ಕೊ ನೀನು. ನಿನ್ನ ಮಾನಸಿಕ ಸ್ಥಿತಿ, ನಿನ್ನ ಹೃದಯಾಂತರಾಳದ ಪರಿಶುದ್ಧತೆ, ನಿನ್ನ ಮನಸ್ಸಿನ ಆ ಮಜಲು ಗೊತ್ತಾಗುತ್ತೆ ಏನು ಕೇಳ್ತೀಯ ಅಂತ. ಮಗುಗೆ ನಿಂಗೆ ಏನು ಬೇಕು ಕೇಳು ಕೊಡ್ತೀನಿ ಅಂದರೆ ಅಬ್ಬಬ್ಬಾ ಅಂದ್ರೆ ಅದು 5 ಸ್ಟಾರ್ ಚಾಕ್ಲೇಟ್ ಕೇಳುತ್ತೆ. ಅಬ್ಬಬ್ಬಾ ಅಂದರೆ ಚೂರು ಎತ್ತರ ಬೆಳೀತಾ ಬೆಳೀತಾ ಅದ್ರದ್ದು ಮನಸ್ಸು ಚೇಂಜ್ ಆಗ್ತಾ ಹೋಗ್ತದೆ. ಸ್ವಲ್ಪ ಚೆನ್ನಾಗಿ ಎಲ್ಲ ಸೆಟ್ಲೆಲ್ಲ ಆದಮೇಲೆ ಏನಂದರೆ ಜಾಯಲು ಕಾಸ
ಅಥವಾ ಶ್ರೀ ಗೋಲ್ಡೋ ಅಲ್ಲಿಗೆ ಬರುತ್ತೆ. ಇನ್ನೂ ಮೇಲಕ್ಕೆ ಬಂದರೆ ಇನ್ನು ಬೇರೆ ಕೃಷ್ಣಯ್ಯ ಶೆಟ್ಟಿ ವಜ್ರಂ, ಯಾವ ಥರ ವಜ್ರ ಅದು ಯಾವುದು ಬೇಕಾ ಅಂದರೆ ಹಾಗೇ ಬೆಳೀತಾ ಹೋಗುತ್ತೆ. ಮನುಷ್ಯ ಆಧ್ಯಾತ್ಮಿಕತೆಯ ರಿಲಿಜನ್ ಅಂತ ಏನು ಹೇಳ್ತೀವಿ, ಈಗ ಪಾಂಡುರಂಗನ ಹತ್ರ ಹೋಗ್ತೀರಾ, ವೆಂಕಟೇಶ್ವರ ಹತ್ರ ಹೋಗ್ತೀರಾ, ಚಾಮುಂಡೇಶ್ವರಿ ಹತ್ರ ಹೋಗ್ತೀರಾ, ದುರ್ಗೆ ಹತ್ರ ಹೋಗ್ತೀರಾ, ಭವಾನಿ ಹತ್ರ ಹೋಗ್ತೀರಾ, ನಂಜುಂಡೇಶ್ವರ ಹತ್ರ ಹೋಗ್ತೀರಾ, ಏನು ಕೇಳ್ತೀರಾ? ಒಂದ್ಸರಿ ಸಿಂಹಾವಲೋಕನ ಮಾಡ್ಕೊಳ್ಳಿ, ಏನು ಕೇಳ್ತೀರಾ ನೀವು ಅಲ್ಲಿ ಅಂತ. ಇಷ್ಟೇ ನಾವು ಕೇಳೋದು, ಕಷ್ಟ ಕೊಡ್ಬೇಡಪ್ಪ, ಒಳ್ಳೇದು ಮಾಡಪ್ಪ, ಒಂದು ನಿಮಿಷ ಇರು, ನೀನು ಫ್ರೀ ಇದೆಯಾ? ಹಾಗಾದ್ರೆ JPJ ಫೈಲ್ ತೆಗಿತೀನಿ. ನಮಗೆ ಗೊತ್ತೇ ಇಲ್ಲ ಏನು ಕೇಳಬೇಕು ತಾಯಿಗೆ ಅಂತ, ಜಗನ್ಮಾತೆಗೆ. ಈಗ ಅದು ದುರ್ಗಾ ಪೂಜೆ, ಏನು ಕೇಳ್ತೀರಾ? ಇಲ್ಲಿದೆ ನೋಡಿ, ಜೋಯಿ ಜೋಯಿ ಧ್ಯಾವತ ಇಚ್ಛಾ ಫಲ ಪಾವತ. ಯಾರ್ಯಾರಿಗೆ ಏನೇನು ಬೇಕೋ ಕೊಡ್ತಾಳು ಅವಳು, ಬಿಕಾಸ್ ಅವಳು ಜಗನ್ಮಾತೆ, ತಾಯಿ ಅವಳು. ಏನು ಬೇಕೋ ಕೇಳು ಕೊಡ್ತಾಳೆ. ಆವತನ ಯಹಿ ಜಗಮೆ ಪುನರಾಗಮನಕ್ಕೋ. ಕೆಲವ್ರು ಕೇಳ್ತಾರೆ, ಜಗತ್ತು ಮತ್ತೆ ನನ್ನ ಕರ್ಕೊಬರ್ಬೇಡ, ನಿನ್ನ ಹತ್ರನೇ ಇಟ್ಕೋ, ಸಾಕು ನಮಗಿಲ್ಲಿ. ಇದು ಕೆಲವ್ರಿಗೆ ಮಾತ್ರ ಅನ್ವಯಿಸುತ್ತೆ, ಗಾಬರಿ ಆಗ್ಬಿಡ್ಬೇಡಿ, ಎಷ್ಟು ಸರಿ ಬೇಕಾದ್ರೆ ಬನ್ನಿ, ಯಾರು ಬೇಡ ಅಂತಾರೆ. ಕೆಲವ್ರಿಗೆ ಮಾತ್ರ ಬೇಜಾರು ಮಾಡ್ಕೊಂಡು ಬರ್ದೇ ಇದ್ರೆ ಆಮೇಲೆ ನನಗೆ ಕಷ್ಟ ಆಗ್ತದೆ. ಹೇಳಿದೆ ನಾನು, ಕೆಲವ್ರಿಗೆ ಮಾತ್ರ ಮನುಷ್ಯಾಣಂ ಸಹಸ್ರೇಶು, ಅವ್ರಿಗೆ ಸಾಕಪ್ಪ ಅನ್ಸುತ್ತೆ. ಅಯ್ಯೋ ಇನ್ನೊಂದು ಚಾನ್ಸ್ ಕೊಡಲ್ವಾ ಅಂತ ಕೇಳೋರು ಇದ್ದಾರೆ. ಇರಲಿ, ಈ ಜಗನ್ಮಾತೆ ಹತ್ರ ಕೇಳುವಾಗ ಏನಂತ ಕೇಳ್ತೀರಾ? ನಿಮಗೆ ಬಿಟ್ಟಿದ್ದು ಭಕ್ತಿ, ಜ್ಞಾನ, ವೈರಾಗ್ಯ, ಶ್ರದ್ಧೆ, ಇವನ್ನೆಲ್ಲ ಕೇಳೋದು ಒಂದು ಗ್ರೂಪು. ಅದಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲೂ ಲಿಸ್ಟ್ ಮಾಡಿಲ್ಲ, ಇದನ್ನು ಕೇಳಬೇಡಿ, ಅದನ್ನು ಕೇಳಬೇಡಿ, ಇದು ಮಾತ್ರ ಕೇಳಿ ಕೊಡ್ತಾಳೆ. ಏನು ಬೇಕು ಕೇಳಿ ಕೊಡ್ತಾಳು ಅವಳು. ಅವಳು ಯಾರು? ಜಗನ್ಮಾತೆ. ಅವಳು ಯಾರು? ಯಂತ್ರಿ. ನೀವು ಯಂತ್ರ, ಏನು ಬೇಕೋ ಕೇಳಿ ಕೊಡ್ತಾರೆ. ಸೊ ಈ ಹಾಡಲ್ಲೇ ಅದನ್ನ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. तारा तरणी माँ जग में तरय को, तारा तरणी माँ जग में तरय को, तारा तरणी नाम जग में तरय को, तारा तारणी नाम। या जग में जपो मूढ़, या जग में जपो मूढ़, या जग में जपो मूढ़, हरे ताप तन को जग में तरय को, तारा तारणी नाम जग में तरय को, तारा तारणी नाम। आगमा निगम वेद, आगमा निगम वेद, ब्रह्मा वखानत, आगमा निगम वेद, ब्रह्मा वखानत, संकट हरणि माता, संकट हरणि माता, ताप जन को जग में तरय को, तारा तारणी नाम जग में तरय को, तारा
इच्छा फल पावत आवत न यही जग में, आवत न यही जग में पुनरागमन को, जग में तरय को तारा तारणी नाम, जग में तरय को तारा तारणी नाम. ಹತ್ರ ಇಟ್ಕೊ, ಹತ್ರ ಇಟ್ಕೊ. ತಾನನ ತರಂಗ ತೂಯ, ತಾನ ತರಂಗ ತೂಯ, ಘಟ ಘಟ ವಿರಾಜತ, ತಾನ ತರಂಗ ತೂಯ, ಘಟ ಘಟ ವಿರಾಜತ, ಐಸಿ ಹರಿ ಮಾತ, ಐಸಿ ಹರಿ ಮಾತ, कृपा करन को, ऐसी हरि मात कृपा करन को, जग में तरय को तारा तारणी नाम, जग में तरय को तारा तारणी नाम. ಬೇರೆ ಇಟ್ಕೋ. ಯಾರೋ ಎತ್ತಾಕಿರ್ಬೇಕು, ಏನೋ ಮಾಡಿ ಇರ್ಲಿ ಬಿಡು, ಈಗ ಅದನ್ನ ನೆನಪು ತಗೋ. ಜಯ ದುರ್ಗೆ ಇದಿಟ್ಕೊಳ್ಳಿ. ಸ್ವಲ್ಪ ಮೇಲಕ್ಕೆ ಎತ್ತಿ, ಮೇಲೆ 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 ಅದು ಎತ್ಕೊಡು. ಅವ್ರಿಗೆ ಕ್ಲೀನಾಗಿ ಹಾಕ್ಕೊಡು, ಕ್ಲೀನಾಗಿ ಹಾಕ್ಕೊಡು. ಒಂದು ನಿಮಿಷ, ಒಂದು ನಿಮಿಷ. ಹಾಂ ಹಾಂ, ವೈರ್ ಚೇಂಜ್ ಮಾಡಿಬಿಟ್ಟಿದ್ದಾನೆ, ಅದಕ್ಕೆ ಅದು ವರ್ಕ್ ಆಗಲ್ಲ. ಈಗ ಕೊಡೋದು ಇದಿಟ್ಕೊ. ಈಗ ವೆರಿ ಗುಡ್. ಜಯ ದುರ್ಗೆ ದುರ್ಗತಿ ಪರಿಹಾರಿಣಿ. ಕೀರ್ತನ ಸಂಗ್ರಹ ಇದೆಯಾ ನೋಡಿ, ಕೀರ್ತನ ಸಂಗ್ರಹ ಇದೆಯಾ? ಬನ್ನಿ. ಕೇಳು. ಜಯ ದುರ್ಗೆ ದುರ್ಗತಿ ಪರಿಹಾರಿಣಿ. ಆದಿಶಕ್ತಿ ಪರಬ್ರಹ್ಮ ಸ್ವರೂಪಿಣಿ, ಜಗಜ್ಜನನಿ ಚತುರ್ವೇದ ಬಖಾನಿ, ಬ್ರಹ್ಮ ಶಿವ ಹರಿ अर्चन कीन हो, ध्यान धरत सुर नर मुनि ज्ञानी। जय दुर्गे
दुर्गति परिहारिणि जय दुर्गे दुर्गति परिहारिणि जय दुर्गे दुर्गति परिहारिणि शुंभ विधारिणि माता भवानी जय दुर्गे दुर्गति परिहारिणि जय दुर्गे आदि शक्ति पर ब्रह्म स्वरूपिणि आदि शक्ति पर ब्रह्म स्वरूपिणि जग जननी चतुर्वेद भखानी जय दुर्गे दुर्गति परिहारिणि जय दुर्गे ब्रह्मा शिव हरि अर्चना कीन्हो ब्रह्मा शिव हरि अर्चना कीन्हो ध्यान धरत सुर नर मुनि ज्ञानी जय दुर्गे दुर्गति परिहारिणि जय दुर्गे अष्ट भुजाकर खड्ग विराजे अष्ट भुजाकर खड्ग विराजे सिंह सवार सकल वरदानी जय दुर्गे दुर्गति परिहारिणि जय दुर्गे ब्रह्मानंद चरण में आए ब्रह्मानंद चरण में आए भव भय नाश करो महारानी जय दुर्गे दुर्गति परिहारिणि जय दुर्गे दुर्गति परिहारिणि शुंभ विदारिणि माता भवानी जय दुर्गे दुर्गति परिहारिणि जय दुर्गे ಆಸ್ಪತ್ರೆ ಹತ್ರ ಮರದ ಕಡೆ ಕೇಳಿದ್ರು. ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮ್ಮ ಸಿಕ್ಕಿರೋದು ಹತ್ರ ಮಾಡಬಾರ್ದು FIR ಆಗುತ್ತೆ ನೀವು ಲೆಟರ್ ಕೊಟ್ಟರೆ ನಮ್ಮದೇ ಅವ್ರು ಬಂದವರು ಟ್ರ್ಯಾಕ್ಟ್ರು ದುರ್ಗೆ ಈಗ ಜಯ ಜಯ ಜಗವಂದಿನಿ ಮಾ देवी दुःखहरिणि तारिणि देवी दुःखहरिणि तारिणि देवी दुःखहरिणि तारिणि महेश हृदय वासिनी
ಸುರ ಸುರ ನರ ಸವಾರ ಪೂಜಿತ ಸುರ ಸುರ ನರ ಸವಾರ ಪೂಜಿತ ಆಗಮನಿ ಗಮೆ ಸೃಜನ ಕಾರಿಣಿ ಸುರ ಸುರ ನರ ಸವಾರ ಪೂಜಿತ ಆಗಮನಿ ಗಮೆ ಸೃಜನ ಜ್ಞಾನದ ವರದ ಸುಖದ ಮೋಕ್ಷದ ಜ್ಞಾನದ ವರದ ಸುಖದ ಮೋಕ್ಷದ ಭೂಮಿ ಅನ್ನದ ಜಯ ಪರಾಯಣಿ ಜಯ ಜಯ ಜಗವಂದೇ ಮಾಯೇ ಜಯ ಜಗವಂದೇ ಹರಿಣಿ ದೇವಿ ದುಃಖ ಹರಿಣಿ ತಾರಿಣಿ ಮಹೇಶ ಹೃದಯ ವಾಸಿನಿ ಜಯ ಜಗವಂದೇ ಮಾಯೇ ಜಯ ಜಗವಂದೇ ಭೈರವಿ ಭವಾನಿ ನಾಗೇಂದ್ರ ನಂದಿನಿ ಭೈರವಿ ಭವಾನಿ ನಾಗೇಂದ್ರ ನಂದಿನಿ ನಾಗೋ ನಾಗೋ ಪಾಶ ಘೋರ ನೀನಾದಿನಿ ಭೈರವಿ ಭವಾನಿ ನಾಗೇಂದ್ರ ನಂದಿನಿ ನಾಗೋ ನಾಗೋ ಪಾಶ ಘೋರ ನೀನಾದಿನಿ ಜ್ಞಾನೇಂದ್ರ ಉಪೇಂದ್ರ ಯೋಗೇಂದ್ರಾಧಿಕೋತೋ ಜ್ಞಾನೇಂದ್ರ ಉಪೇಂದ್ರ ಯೋಗೇಂದ್ರಾಧಿಕೋತೋ ಚರಣೆ ಪಡಿಯ ದಿವಸ ರಜನಿ ಜಯ ಜಯ ಜಗವಂದೇ ಮಾಯೇ ಜಯ ಜಗವಂದೇ ದೇವಿ ದುರ್ಗ ಹರಿಣಿ ತಾರಿಣಿ ದೇವಿ ದುಃಖ ಹರಿಣಿ ತಾರಿಣಿ ಮಹೇಶ ಹೃದಯ ವಾಸಿನಿ ಜಯ ಜಯ ಜಗವಂದೇ ಮಾಯೇ ಜಯ ಜಗವಂದೇ ಗುರು ಮುಖೇಶುನಿ ತುಮಿ ಮಾ ಭವಾನಿ ಗುರು ಮುಖೇಶುನಿ ತುಮಿ ಮಾ ಭವಾನಿ ಆದ್ಯಾಶಕ್ತಿ ಶಿವೆ ಸವಾರ ಜನನಿ ಗುರು ಮುಖೇಶುನಿ ತುಮಿ ಮಾ ಭವಾನಿ ಆದ್ಯಾಶಕ್ತಿ ಶಿವೆ ಸವಾರ ಜನನಿ ಮಾಮಾ बोले डाके माँ तुम्हारे मामा बोले डाके माँ तुम्हारी साई माँ तुम्हारे माँ बोली ये जानी जय जय जगवंदे माँ जय जय जगवंदे माँ देवी दुःख हरिणि तारिणि देवी दुःख हरिणि तारिणि महेश हृदय वासिनी जय जय जगवंदे माँ जय जय जगवंदे माँ जय जय जगवंदे अमर माँ तुम ही तरा
ಕೀರ್ತನ ಸಂಗ್ರಹ ಭಾಗ 2 ಪುಟ 26. ತಾಯಿ ನೀನೆ, ತ್ರಿಗುಣಧಾರರು ನೀನು, ಪರಾತ್ಪರಳು ನೀವು. ಅಮ್ಮಿ ಜಾನಿ ನನ್ಗೆ ಗೊತ್ತಮ್ಮ, ದೀನ ದಯಾಮಯಿನೂ ನೀನು. ತುಮಿ ದುರ್ಗಾ ಮೇಥೆ ದುಃಖಹರ. ದುರ್ಗಾ ಅಂದ್ರೆ ಅರ್ಥ ನಾಟ್ ಪರ್ಸೀವಬಲ್ ಅಂತ ಇಂಗ್ಲಿಷ್ನಲ್ಲಿ. ಅಷ್ಟು ಕಷ್ಟ ಅವಳನ್ನು ಪಡೆಯೋದು ಅಂತ, ಅಂದರೆ ಅಷ್ಟು ಶಕ್ತಿವಂತಲವಳು ಅಂತ ದುರ್ಗಾ ಅಂದರೆ. ಅವಳು ಏನಾದರೂ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧ್ಯವಾಗುತ್ತೆ. ಅವಳು ಎಲ್ಲಿದ್ದಾಳೆ ಹಾಗಾರೆ? ತುಮಿ ಜಲೆ, ತುಮಿ ಸ್ಥೊಲೆ, ತುಮಿ ಆದ್ಯ ಮೂಲೆ ಗೋಮ. ಜಲದಲ್ಲಿ, ಸ್ಥಳದಲ್ಲಿ, ಆದಿ ಮೂಲದಲ್ಲೂ ನೀನಿದೆಯಾ, ಎಲ್ಲ ನೀನೇ ಇದೆಯಾ. ಸರ್ವಘಟೆ ಅರ್ಘ್ಯಪುಟೆ, ಎಲ್ಲ ಕಡೆ ಇದೆಯಾ ನೀನು. ಸಾಕಾರ, ನಿರಾಕಾರ, ಆಕಾರ, ಎಲ್ಲ ಕಡೆನೂ ನೀನಿದೆಯಾ. ನೀನು ಇಲ್ದಿರೋ ಸ್ಥಳ ಯಾವುದು ತಾಯಿ ಅಂತ ಹೇಳ್ದಂಗೆ ಅರ್ಥ. ನೀನು ಸಂಧ್ಯೆ, ನೀನು ಗಾಯತ್ರಿ, ನೀನು ಜಗದ್ಧಾತ್ರಿ, ತ್ರಾಣಕರ್ತ್ರಿ, ಸದಾಶಿವನ ಮನೋಹರಿ ನೀನು. ಇದನ್ನ ಯಾಕೆ ಈ ಹಾಡುಗಳನ್ನ ಹೇಳ್ತಾರೆ ಅಂದರೆ, ಈ ಸೀಸನ್ ಜಗನ್ಮಾತೆ ದೇವಿಯ ಪ್ರಾರ್ಥನೆ, ದೇವಿಯ ಚಿಂತನೆ ಮನಸ್ಸಲ್ಲಿ ಏನು ಬರೋದೇ ಇಲ್ಲ. జన ಹೇಳ್ತಾರೆ వాళ్ళకి ఏం పని లేదు, నాకెంత జవాబుదారీ ఉండేది కదా. ఏమేం పని ఉండేది, ఎంత జవాబుదారీ ఉండేది. వాళ్ళకి ఏం లేదు, ఎవరూ లేదు వాళ్ళకి. ಅದು ನಿಜ. ತಾನ್ಗೆ పాడుతా ఉంటారు, చెప్తా ఉంటారు, నాకెంత జవాబుదారీ ఉండేది. నాకు నేను లేకపోతే ಇದು ಜಗನ್ಮಾತೆ ಮುಂದೆ ಏನಾಗೋದಿಲ್ಲ. ತ್ರಿಗುಣಧಾರಿಣಿಯವಳು, ಎಲ್ಲ ಸೂತ್ರಧಾರಿಣಿಯವಳು. ಯಾವಾಗ ಈ ಮನಸ್ಸು ನಮ್ಗೆ ಬಂದ್ಬಿಡುತ್ತೋ ನಾವು ಪ್ರಬುದ್ಧ ಮನುಷ್ಯರಾಗ್ತೀವಿ, ಪ್ರಬುದ್ಧ ಮಾನವರಾಗ್ತೀವಿ. ಈಗ ಬರೀ ಮಾನವರಷ್ಟೇ ನಾವು. ಪ್ರಬುದ್ಧ ಮಾನವನಿಗೂ ವ್ಯತ್ಯಾಸ ಏನಂದ್ರೆ, ಪ್ರಬುದ್ಧನಾಗ್ತಾನೆ. ನಮಗೆಲ್ಲ ವಿಚಾರ ತಿಳಿದಿರುತ್ತೆ, ಅವನಿಗೆ ಎಲ್ಲ ವಿಚಾರ ಮನಸ್ಸಲ್ಲಿರುತ್ತೆ, ಅವನು ಪ್ರಬುದ್ಧ. ನಾವು ಕೇವಲ ಸಾಮಾನ್ಯ ಮನುಷ್ಯರು. ಅಮರ್ ಅಂದ್ರೆ ನನ್ನ ತಾಯಿ ಅಂತ. ಅಮರ್ ಮಾತಂಗಿ ತರ, ಅಮರ್ ಮಾತಂಗಿ ತರ, ಅಮರ್ ಮಾತಂಗಿ ತರ. ತ್ರಿಗುಣಧರ ಪರ ಪರ, ತ್ರಿಗುಣಧರ ಪರ ಪರ ಮಾ.
कर्मा तुम ही करा, अमर माँ तुम ही करा, तुम त्रिगुणधरा परा परा, त्रिगुणधरा परा परा, माँ तुम ही करा, अमर माँ तुम ही करा। तुम्ही संध्या तुम्ही गायत्री, तुम्ही संध्या तुम्ही गायत्री, तुम्ही जगद्धात्री गोमा, तुम्ही संध्या तुम्ही गायत्री, तुम्ही जगद्धात्री गोमा, अकुलेर त्राणकर्त्री, अकुलेर त्राणकर्त्री, सदा शिवे परमा तुम्ही करा, अमर माँ तुम्ही करा, तुम्ही त्रिगुणधरा परा परा, त्रिगुणधरा परा परा, माँ तुम्ही करा, अमर माँ तुम्ही करा, अमर माँ तुम्ही करा। ನೆನ್ನೆ ಪೈಲಟ್ ಕತೆ ಹೇಳಿದ್ನಲ್ಲ, ಹಾಗೆ ಯಾವಾಗ ಅವಳು ನಮ್ಮನ್ನು ನೋಡ್ಕೊಳ್ಳೋಕ್ಕೆ ಜವಾಬ್ದಾರಿ ತಗೊಂಡಿದ್ದಾಳೆ ಅಂದಾಗ ನಾವ್ಯಾಕೆ ಕಷ್ಟಪಡೋಣ? ಅವಳು ಇಷ್ಟ, ಹಾಗಾದರೆ ಹಾಲಲ್ಲಾದರೂ ಅದಲಿ, ನೀರಲ್ಲಾದರೂ ಅದಲಿ, ಅವಳು ಇಷ್ಟ. ಆ ಮಾನಸಿಕ ಸ್ಥಿತಿ ಬರಬೇಕಾದ್ರೆ ಏನು ಮಾಡಬೇಕು? ಗ್ರರ್ ಅಂತ ಸುತ್ತಬಾರ್ದು. ದೇವಸ್ಥಾನಗಳಿರ್ಬೋದು, ಅದು ಬಿಡಿ, ಏನು ಮಾಡೋಕ್ಕಾಗಲ್ಲ. ನೀನು ತಟಸ್ಥನಾಗಿ ಕೂತ್ಕೊಂಡು ಜಪವನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿ, ವೆನ್ ಯು ಸ್ಪೀಕ್ ಟು ಗಾಡ್, ಗಾಡ್ ವಿಸ್ಪರ್ಸ್ ಅಂತ ಹೇಳ್ತಾರೆ. ಮೆತ್ತು ಮಾತಾಡ್ತಾರೆ, ಪಿಸು ಮಾತು ಹೇಳ್ತಾರೆ, ಮಗು ಅಂತ ಹೇಳ್ತಾರೆ. ನಾವು ಜಗನ್ಮಾತೆ ಹತ್ರ ಹಾಗೆ ಪ್ರಾರ್ಥಿಸ್ಕೊಳ್ಬೇಕು. ಆ ಪ್ರಾರ್ಥನೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಶ್ರೀರಾಮಕೃಷ್ಣ ಪರಮಹಂಸರು ತಮ್ಮ ಜೀವನದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಯಾವ್ಯಾವ ರೀತಿ ನಾವು ಪ್ರಾರ್ಥನೆ ಮಾಡಬೇಕು, ಹೇಗೆ ಮಾಡಬೇಕು, ಎಂಥ ಮನಸ್ಸಲ್ಲಿ ಮಾಡಬೇಕು, ಆಮೇಲೆ ಯಾವ ರೀತಿ ಮಾಡಬೇಕು. ಯಾರೋ ಪೂಜಾರಿ ಕರೆಸ್ಬಿಟ್ಟು ನೀವು ಒಂದು 1 hour ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ರು. ಪೂಜಾರಿ ಮಾಡ್ಕೊತಾನಷ್ಟೇ. ನಿಮ್ಗೇನು ಸಿಕ್ತು? ನಿಮ್ಮ ಅಕೌಂಟಲ್ಲಿ ಸ್ವಲ್ಪ ದುಡ್ಡು ಕಡಿಮೆ ಆಯಿತು. ಪೂಜಾರಿ ಫೋನ್ ಪೇ ತಾನೇ ಈಗ ನೀವು ಮಾಡೋದು ಪೂಜಾರಿಗೆ ಅಷ್ಟೇ. ಆದರೆ ನೀವು ಏನು ಮಾಡ್ತೀರಿ? ತಾಯಿ ಹತ್ರ ಯಾವ ರೀತಿ ಪ್ರಾರ್ಥಿಸ್ತೀರಿ? ಭಾಗ 1 ಕರೆಕ್ಟಾಗಿ ಆಗುತ್ತೆ. ಈ ಹಾಡು ನಿಮಗೋಸ್ಕರ ಹಾಡ್ತಾ ಇದ್ದೀನಿ. ಇವತ್ತು ರಜಾ ಅಲ್ವಾ? ಹೇಳಿದಲ್ಲ ಅವ್ರಿಗೆ, ಹೇಳ್ಬಿಟ್ಟು ರಜಾ ಇವತ್ತು ಸಂಡೇ 7:30 ಮೇಲೆ ಬಂದ್ರೆ ಏನು ಮಾಡಲಿ ನಾನು? ನಾನು ಈಗ ಕೊಡಲಿ? ನಾನು ನಿನ್ನನ್ನು ಸೆಲೆಕ್ಟ್ ಮಾಡಿದೆ. ಇಂಟೆಲಿಜೆಂಟಾಗಿ ಮಾತಾಡ್ಬಿಡ್ಬೇಕು. ಇವತ್ತಾಗೋದಲ್ಲ, ಇವತ್ತು ಭಾನುವಾರ,
ನೀನು 7:30 ಹತ್ರ ಇದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬೇಕಷ್ಟೇ. ಹೇಳ್ತೀನಿ ಹೆಂಗೆ ಒಪ್ಕೊಂಡೆ ನೀನು? ಈ ಮರ್ತ್ಯ ಧೂಳಿಯಲ್ಲಿ ಹುಟ್ಟಿ ಬೆಳೆದೆವು ನಾವು, ಈ ಧೂಳಿಯಲ್ಲಿ ದೃಷ್ಟಿ ಕುರುಡಾಯಿತು. ಈ ಮಣ್ಣಿನಲ್ಲಿ ನಾವು ಮಕ್ಕಳಂತಾಡಿದೆವು, ಈ ಮಣ್ಣಿನಲ್ಲಿ ನಾವು ಮಕ್ಕಳಂತಾಡಿದೆವು. ಅಭಯವನ್ನು ನೀಡಯ್ಯ ದಿವ್ಯ ಗುರುವೇ. ಹೇಳಿ. ಈ ಮರ್ತ್ಯ ಧೂಳಿಯಲ್ಲಿ ಹುಟ್ಟಿ ಬೆಳೆದೆವು ನಾವು, ಈ ಮರ್ತ್ಯ ಧೂಳಿಯಲ್ಲಿ ಹುಟ್ಟಿ ಬೆಳೆದೆವು ನಾವು, ಈ ಧೂಳಿಯಲ್ಲಿ ದೃಷ್ಟಿ ಕುರುಡಾಯಿತು. ಈ ಮಣ್ಣಿನಲ್ಲಿ ನಾವು ಮಕ್ಕಳಂತಾಡಿದೆವು, ಈ ಮಣ್ಣಿನಲ್ಲಿ ನಾವು ಮಕ್ಕಳಂತಾಡಿದೆವು. ಅಭಯವನ್ನು ನೀಡಯ್ಯ ದಿವ್ಯ ಗುರುವೇ. ನಮ್ಮ ಏನೋ ಒಂದು ಅಲ್ಪ ತಪ್ಪಿಗೆ ನೀನು, ನಮ್ಮ ಏನೋ ಒಂದು ಅಲ್ಪ ತಪ್ಪಿಗೆ ನೀನು ನಿನ್ನ ಮಡಿಲಿಂದಾಚೆ ನೂಕಲಿಹೆಯ. ನೀನೆ ನಮ್ಮನು ತಳ್ಳಿ ಅನಾಥರಂದದಲ್ಲಿ, ನೀನೆ ನಮ್ಮನು ತಳ್ಳಿ ಅನಾಥರಂದದಲ್ಲಿ ತೊಳಲಿಸುವೆಯ ನಮ್ಮ ಬಳಲಿಸುವೆಯ. ಹೇ ಪ್ರಭುವೆ ಹಾಗೆಂದಿಗೂ ಗೈಯ ಬೇಡ, ಹೇ ಪ್ರಭುವೆ ಹಾಗೆಂದಿಗೂ ಗೈಯ ಬೇಡ. ನಮ್ಮ ನೆಮ್ಮದಿಗೂ ಆಚೆ ನೂಕಬೇಡ. ನಾವು ಅಲ್ಪರು ಗುರುವೇ, ಸಿಟ್ಟಾಗದಿರು ಪ್ರಭುವೇ. ನಾವು ಅಲ್ಪರು ಗುರುವೇ, ಸಿಟ್ಟಾಗದಿರು ಪ್ರಭುವೇ. ಮಾತನಾಡೋ ಮೃದು ನುಡಿಯೋಳೆಮ್ಮೊಡನೆ ಮಾತನಾಡೋ. ನಿನ್ನೆದುರು ನಾವೆಲ್ಲ ಬರಿಯ ಸೊಳೆಗಳಯ್ಯ, ನಿನ್ನೆದುರು ನಾವೆಲ್ಲ ಬರಿಯ ಸೊಳೆಗಳಯ್ಯ. ಹೆಜ್ಜೆ ಹೆಜ್ಜೆಗೂ ಎಡವಿ ಬೀಳುತ್ತಿಹೇವೋ, ಇದನರಿತರು ನೀನು ರುದ್ರಮುಖ ಭೃಕುಟಿಯೋಳು, ಇದನರಿತರು ನೀನು ರುದ್ರಮುಖ ಭೃಕುಟಿಯೋಳು. ನಮ್ಮ ನೇತಕ್ಕೆ ನಡುಗಿಸುತ್ತೀಹೇ
ನಿಲ್ಲಿಸಿದರು ಕೂಡ 100 ಸಲ ನೀನೆತ್ತಿ ನಿಲ್ಲಿಸಿದರು ಕೂಡ 100 ಸಲ ಬೀಳುವುದು ನಮ್ಮ ಪಾಡು. ಇಂಥ ದುರ್ಬಲ ಮತಿಯ ಕರುಣದಿಂದಲೇ ನೋಡು, ಇಂಥ ದುರ್ಬಲ ಮತಿಯ ಕರುಣದಿಂದಲೇ ನೋಡು. ಮೃದು ನುಡಿಯೊಳೆನ್ನೊಡನೆ ಮಾತನಾಡು. ಈ ಮರ್ತ್ಯ ಧೂಳಿಯಲ್ಲಿ ಹುಟ್ಟಿ ಬೆಳೆದೆವು ನಾವು, ಈ ಮರ್ತ್ಯ ಧೂಳಿಯಲ್ಲಿ ಹುಟ್ಟಿ ಬೆಳೆದೆವು ನಾವು. ಈ ಧೂಳಿಯಲ್ಲಿ ದೃಷ್ಟಿ ಕುರುಡಾಯಿತು, ಈ ಮಣ್ಣಿನಲ್ಲಿ ನಾವು ಮಕ್ಕಳಂತಾಡಿದೆವು, ಈ ಮಣ್ಣಿನಲ್ಲಿ ನಾವು ಮಕ್ಕಳಂತಾಡಿದೆವು. ಅಭಯವನ್ನು ನೀಡಯ್ಯ ದಿವ್ಯ ಗುರುವೇ. ಒಂದು ತಾಯಿದ ನಾಮ ಸಂಕೀರ್ತನೆ ಹಾಡಿ, ನಾಮಾವಳಿ ಹಾಡಿ. ಸೌದೆ ಇದು ಮರ ಕಡ್ದವನಿಗೆ ಫೋನ್ ಮಾಡಿ ಹೇಳು, ಅವ್ರು ಯಾರೋ ಬಂದಿದ್ರು, ಲೆಟ್ರ್ ಕೊಡಿ ನಮ್ಮ ಟ್ರ್ಯಾಕ್ಟರ್ ಬಿಡಿಸ್ಕೊಳ್ಳೋಕ್ಕೆ ಅಂತ. ಮ್ಯಾನೇಜರ್ ಇವಾಗ ಬಂದಿಲ್ಲ, ಇವತ್ತು ಭಾನುವಾರ, ನಾಳೆ ಬೆಳಗ್ಗೆ 11 ಗಂಟೆಗೆ ಆಫೀಸಿಗೆ ಬಂದು ಕೊಡ್ತಾರೆ ಅಂತೆ. ಆಮೇಲೆ ಅವರು ಫಾರೆಸ್ಟ್ ಆಫೀಸರ್ ಹತ್ರನೂ ಮಾತಾಡಿದ್ದಾರೆ, ಅದು ನಮ್ಮದೇ ಲ್ಯಾಂಡ್ ಆಶ್ರಮದ್ದು, ನೀವು ಚಿಂತೆ ಮಾಡಿಬಿಡಿ ಅಂತ ಹೇಳಿ. ಬಟ್ ಈಗ ಬಂದು ಅವನ ಹತ್ರ ಹೇಳ್ಬಿಟ್ಟು ಹೋಗಿದ್ದಾರೆ 7:30 ಬರ್ತೀನಿ ಅಂತ. ಇವನು ಹೇಳ್ಬಿಟ್ಟು ಬೆಳಿಗ್ಗೆ 11 ಗಂಟೆಗೆ ಈಗಲೇ ಫೋನ್ ಮಾಡಿ ಹೊರಗಡೆ ಹೋಗಿ ತಗೋ, ಫೋನ್ ನಂಬರ್ ಮಾಡ್ಬಿಟ್ಟು ಬಾ. ಯಾಕೆ ಜಯ ದುರ್ಗಾ ಜಯ ದುರ್ಗಾ ಜಯ ದುರ್ಗಾ ಜಯ ದುರ್ಗಾ ಜಯ ದುರ್ಗಾ ಜಯ ದುರ್ಗಾ ದುರ್ಗತಿ ನಾಶಿನಿ ನಾಶಿನಿ ಆನಂದದಾಯಿನಿ ಮಾ ಆನಂದದಾಯಿನಿ ಮಾ ಆನಂದದಾಯಿನಿ ಮಾ
ಇದ್ರದ್ದೆ ಮೈಕ್ದು ನಮ್ಮ ಅದು ಈಗದ ಈಗ ಕೊಟ್ಟಾಯ್ತು. ಸರಿ ಇದೆಯಾ? ಬಂತಾ ಅವ್ರಿಗೆ ಬರ್ತಾ ಇದೆಯಾ? ಸರಿ ಇದೆಯಾ? ವೆರಿ ಗುಡ್. ಬಾ ಕೂತ್ಕೋ ಬಾ. ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆಯ ಆದರಿಸೆ
ನವವಿಧ ಭಕ್ತಿಯಲ್ಲಿ ಮುಂದಿನ ಮಜಲಿಗೆ ಹೋಗೋಣ. ಶ್ರವಣ ಆಯಿತು, ಕೀರ್ತನ ಆಯಿತು, ಸ್ಮರಣ ಹೇಗೆ ಮಾಡೋದು ದೇವರದು? ಸಂಕಟ ಬಂದಾಗ ವೆಂಕಟರಮಣ, ಕಷ್ಟ ಬಂದಾಗ ದೇವರನ್ನು ಹುಡುಕೊಂಡು ದೇವಸ್ಥಾನನ ಹುಡುಕೊಂಡು ಹೋಗೋದು. ದಿವಸ ಹೋಗ್ತೀರ ದೇವಸ್ಥಾನಕ್ಕೆ? ನೀವಲ್ಲ, ಯಾರು ಹೋಗಲ್ಲ. ಯಾರೋ ನಮ್ಮಂತ ಬುದ್ಧಿ ಇಲ್ಲದೆ ಹೋಗ್ತಾ ಇದ್ದಾರೆ. ಕಾಲೇಜ್ ಹೋಗುವವರೆಗೂ ಹೋಗ್ತಾ ಇದ್ದಾರೆ ದೇವಸ್ಥಾನಗಳು. ರಾಘವೇಂದ್ರ ಸ್ವಾಮಿ ಮಠ, ಸತ್ಯನಾರಾಯಣ ದೇವಸ್ಥಾನ, ಅಶ್ವತ್ಥ ವೃಕ್ಷ, ದಿವಸ ಹೋಗ್ಬೇಕು. ನಾವು ಭಕ್ತರು ಕೂತೀವಿ. ದೇವಸ್ಥಾನಕ್ಕೆ ಹೋಗ್ಬೇಕಂತ ರೂಲ್ಸ್ ಇಲ್ಲ, ಹೋಗೋದಂತ ಅಭ್ಯಾಸ ಇದೆ. ಪರಮಾತ್ಮ ನಮಸ್ಕಾರ ಮಾಡ್ತಾರೆ, ದೇವರ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ತೀರ್ಥವನ್ನು ತೆಗೆದುಕೊಂಡು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ತಾರೆ. ಸೊ ಇದಕ್ಕೆ ಏನು ಹೇಳ್ತೀನಿ ಅಂದ್ರೆ, ಸ್ಮರಣೆ ಅಂದರೆ ಪ್ರೇ ವಿತೌಟ್ ಸೀಸಿಂಗ್. ಪ್ರಾರ್ಥನೆ ಅನ್ನೋದನ್ನ ಒಂದು ಗಳಿಗೆಯನ್ನು ಬಿಡಬಹುದು. ಅದಕ್ಕೋಸ್ಕರ ಜ್ಞಾಪಕ ಇದೆ, ನಾನು ಹೇಳಿದ್ದೆ ಕಾಗೆ ಪಕ್ಷಿ ಕಥೆ ಹೇಳಿದ್ದೆ. ಯಾಕಂದ್ರೆ ನೀರು ಕುಡಿಯೋ ಹತ್ರ ಹೋಗುತ್ತೆ, ವಾಪಸ್ ಓಡಿಸ್ಬರುತ್ತೆ ಅಂದ್ರೆ ರಾಮಚಂದ್ರ ಹೇಳುತ್ತೆ, ಪ್ರಭು ನೀನೇನು ಈ ಪ್ರಶ್ನೆ ಕೇಳ್ತಿದ್ಯಾ? ಆ ನೀರು ಕುಡಿಯೋ ಸಂದರ್ಭದಲ್ಲಿ ನಿನ್ನ ಹೆಸರು ಬಿಟ್ಬಿಡ್ತೀನಲ್ಲ, ಬಿಟ್ಬಿಡ್ತೀನಲ್ಲ. ಅದು ನಿಜವಾದ ಸ್ಮರಣೆ. ಧ್ರುವ, ದ್ರೌಪದಿ, ಪ್ರಹ್ಲಾದ, ಮೀರಾ, ದಾಸವರೇಣ್ಯರು, ಚೈತನ್ಯ, ತುಕಾರಾಮ್, ಇವರೆಲ್ಲರೂ ಈ ಗ್ರೂಪ್ಗೆ ಸೇರ್ತಾರೆ. ನಮ್ಮ ಗ್ರೂಪ್ ಏನಂದ್ರೆ ಅವತ್ತು ಫ್ರೀ ಇರಬೇಕು. ಆಮೇಲೆ ಯಾರು ಬರ್ಕೊಡುದು, ಮನೇಲಿ ಯಾರು ಇರ್ಕೊಡುದು, ಅಡುಗೆ ಪಡಿಗೆ ಎಲ್ಲ ದೊಡ್ಡದೇನು ಮಾಡಲ್ಲ. ಅವತ್ತು ಸುಮ್ಮನೆ ಬೇಜಾರಿ ಫ್ರೀಲಿ ಒಂಚೂರು ದೇವ್ರ ಮನೆಗೆ ಹೋಗಿ ಕೂತ್ಕೊಳ್ಳೋದು. ಅಂದ್ರೇನು, ನೀವು ಫ್ರೀ ಇದ್ದಾಗ ದೇವರು ಫ್ರೀ ಮಾಡ್ಕೋಬೇಕು. ನೀವು ಪ್ರಾರ್ಥನೆ ಕೇಳಕ್ಕೆ ಹಾಗಲ್ಲ. ಹೃದಯ ಹೇಗೆ ಬಡಿತಾ ಇರುತ್ತೋ ಹಾಗೆ ಸ್ಮರಣೆ ತನಬಾಡ್ತಾನಾಗ್ತಾ. ಒಳ್ಳೆ ಉದಾಹರಣೆ ಕೊಡ್ತೀನಿ, ನೀವು ನೋಡಿರ್ತೀರ. ನೀವು ಅಷ್ಟು ಗಮನಿಸಿಲ್ಲ ಅನ್ಸುತ್ತೆ. ಗಮನಿಸಿದ್ರೆ ಧನ್ಯವಾದಗಳು. ಶೃಂಗೇರಿ ಗುರುಗಳು ಬಂದಿದ್ರಲ್ಲ, ಅವರನ್ನು ನೀವು ಗಮನಿಸಿದ್ದು ಗೊತ್ತಾಗುತ್ತೆ. ಯಾವಾಗಲೂ ಉಪನ್ಯಾಸ ಮಾಡ್ತಾರೆ, ಬೇರೆ ಬೇರೆ ಕೆಲಸ ಮಾಡ್ತಾರೆ, ಎಲ್ಲೆಲ್ಲೋ ಹೋಗ್ತಾರೆ, ಎಲ್ಲ ಬರ್ತಾರೆ. ಮನನ ಇತಿ ಮಂತ್ರ. ಕೆಲವು ಸ್ಟೈಲ್ ಹೇಳ್ತಾರೆ. ನಾನು ಮಂತ್ರೋಪದೇಶ ತಗೊಂಡಿದ್ದೀನಿ ಸ್ವಾಮೀಜಿ ಅಂದ್ರೆ ಏನರ್ಥ? ನಂಗೆ ರೆಡ್ ಕಾರ್ಪೆಟ್ ಹಾಕಿ ಅಂತ ಅರ್ಥ. ಮನನ ಇತಿ ಮಂತ್ರ. ಸ್ಮರಣೆ ಸದಾ ಎನ್ನ ನಾಲಿಗೆಯಲ್ಲಿ, ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡ. ಈ ಹಾಡುಗಳೆಲ್ಲ ಯಾಕಿದೆ ಅಂದ್ರೆ ಸದಾ ಬರೋದಿಲ್ಲ. ಅದಂದ ತಕ್ಷಣ ನಾವು ಬಿಡಬಾರ್ದು. ಕಷ್ಟ ಇದೆ ಆದ್ರೆ ಬಿಡಬಾರ್ದು. ಅಭ್ಯಾಸ ಕೌಂತೆಯ, ಶಬರಿ, ಮೀರಾ, ಆಂಡ ಎಲ್ಲಾರು ಹೆಸರುಗಳು ತೆಗೆದುಕೊಂಡು ಹೋಗಿ ಸ್ಮರಣೆ. ಪರಮಾತ್ಮನ ಪಾದ ಕಮಲಗಳ ಮೇಲೆ ಕೇಂದ್ರೀಕರಿಸುವ ಧ್ಯಾನವು ಅಲೌಕಿಕ ಮತ್ತು ಭೌತಿಕ ನೋವು ಮತ್ತು ಸುಖಗಳ ಅನುಭವಗಳನ್ನು ಮೀರಿದೆ. ಅಲ್ಲಿ ನಾವು ನಲಿವು, ಸುಖ, ದುಃಖ ಏನಿಲ್ಲ, ಅವೆಲ್ಲ ಮೀರಿದೆ. ಅಂತಹ ಧ್ಯಾನದಿಂದ ಪಾಪ ಪೂರ್ಣನಾದವನು ಸಹ ತನ್ನ ಜೀವನದಲ್ಲಿ ಮಾಡಿದ ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ. ಭಾಗವತದ ಒಂದು ಕಡೆ ಮೆನ್ಷನ್ ಮಾಡ್ತಾರೆ. ಹೇಗೆ ಮುಕ್ತನಾಗದು? ವಾಲ್ಮೀಕಿ ಜಯಂತಿ. ಪಾಪ ಅವನು ಎಂತವನು ಅಂದ್ರೆ, ರಾಮ ಅಂತ ಹೇಳೋ ಅಂದ್ರೆ ಅವ್ನು ಹೇಳಕ್ಕೆ ಹೋಗ್ಲಿಪ್ಪ ಅಲ್ಲೇನ್ ಕಾಣ್ತಾ ಇದೆ ಹೇಳು, ಮರ ಅಂತ ಹೇಳ್ತಾರೆ. ಮರ ಮಹರ್ಷಿ ಆಗ್ಬೇಕ. ಎಂಥ ಮನಸ್ಸಿನಲ್ಲಿ ಎಂತಹ ಎಂಥದ್ದು ಕಾನ್ಸಂಟ್ರೇಷನ್ ಇತ್ತು, ಏಕಾಗ್ರತೆ ಇತ್ತು.
ಮಂತ್ರೋಪದೇಶವನ್ನ ಗುರುಗಳು ಕೊಟ್ಟಾಗ ಅಥವಾ ನಿಮ್ಮ ಕಿವಿಗೆ ಗುರುಗಳ ಮಂತ್ರದ ಶಬ್ದ ಬಂದಾಗ ಹೃದಯದಲ್ಲಿ ಹೊರಬಿಡ್ಬೇಕು. ಹೃದಯ ಬಡಿತ ಹೇಗಾಗುತ್ತೋ ಹಾಗೆ ಮಂತ್ರ ಮನನ ಇತಿ ಮಂತ್ರ. ಮಂತ್ರ ಏನೇ ಬರಲಿ ಭಗವನ್ ನಾಮ ಸ್ಮರಣೆ ತಪ್ಪಿಸಿಕೊಳ್ಳಬಾರದು. ಯಾರು ಯಾವಾಗಲೂ ಪರಮಾತ್ಮನ ಗುಣಗಳನ್ನು ಭಕ್ತಿಯಿಂದ ಚಿಂತಿಸುತ್ತಾರೋ ಅವರು ಎಲ್ಲ ಕಲ್ಮಶಗಳಿಂದ ಮುಕ್ತರಾಗುತ್ತಾರೆ ಮತ್ತು ಪರಮಾತ್ಮನನ್ನು ಪಡೆಯುತ್ತಾರೆ. ಸ್ಮರಣದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದಾರೆ. ಸ್ಮರಣೆ ಅಂದ್ರೆ ಏನು? ಭಗವಂತನ ನಾಮವನ್ನು ಹೇಳುವುದು. ಯಾವ ರೀತಿ ಹೇಳುವುದು? ನಾನು ನೋಡ್ತಿರ್ತೀನಿ, ವಾಕಿಂಗ್ ಹೋಗ್ತಿರ್ತಾರೆ ಕೆಲವು, ಅಲ್ಲಿ ಶುಕ್ಲಾಂಬರಧರಂ ಸುಬ್ಲಕ್ಷ್ಮಿ ಅವರ ಮೊಬೈಲ್ ಒಳಗಡೆ ಹೇಳ್ತಿರ್ತಾಳೆ, ಇವ್ರ ಪಕ್ಕದಲ್ಲಿ ರೇಪು ಚೂಸ್ತು ಎಟ್ಲಾಯಲ್ಲಿ ಅವಳು ಒಳಗಡೆ ಪಾಪ ತಾಯಿ ಯಾರು ಸುಬ್ಬಮ್ಮ ಸುಬ್ಲಕ್ಷ್ಮಿ ವ್ಯಾಸಾಯ ವಿಷ್ಣು ರೂಪಾಯ ಹೇಳ್ತಾ ಹೋಗ್ತಿದ್ದಾರೆ. ಇವ್ರು ನಾನು ಕಾಣಿಗೆ ಚೆಪ್ಪೆ ಇದ್ದೀವಿ, ಇದು ಮೈಕ್ ಇಟ್ಕೊಂಡು, ಇದು ಮೊಬೈಲ್ ಮಾತ್ರ ಹಿಂಗೆ ಇಟ್ಕೊಂಡಿದ್ದಾರೆ. ಇದು ಸ್ಮರಣನ. ಈಗ ನಮ್ಗೆ ಅಂಥ ಸ್ಮರಣಗಳೇ ಜಾಸ್ತಿ ಆಗಿದೆ. ನಾರಾಯಣ ಭಕ್ತಿ ಸೇವೆಯಲ್ಲಿ ಮಾತ್ರ ನಿರತರಾಗಿರುವ ಭಕ್ತರು ಯಾವುದೇ ಜೀವನ ಪರಿಸ್ಥಿತಿಗೂ ಎಂದಿಗೂ ಹೆದರುವುದಿಲ್ಲ. ಕಮ್ ವಾಟ್ ಮೇ. ಪಾಂಡುರಂಗ ನನ್ನ ಜೊತೆ ಇರುವಾಗ ನನಗೆ ಯಾರೇನ್ ಮಾಡಬಾರ್ದು ಅನ್ನೋ ಶಕ್ತಿ ಬರ್ಬಿಡ್ಬೇಕು. ಬರುತ್ತದು. When God is our side, who will be our against? God is our side ಅಂದ್ರೆ ಪಕ್ಕ ಬಂದು ನಿಂತ್ಕೊಳ್ತಾನೆ. ನಿಮ್ಮ ಫ್ರೆಂಡ್ ನಿಂತ್ಕೊಂಡಾಗೆ ಅವರೇ ನಿಂತ್ಕೊಳ್ಳಲ್ಲ. ಅವ್ರು ಯಾರು ನಿಮ್ಮ ಹತ್ರ ನಿಂತ್ಕೊಳ್ತಾರೆ? ಜೋಗ್ ತೂಕ ಇದೆ ಕೆಲಸ. ನೀವು ನೋಡಿ ಬೇಕಾದ್ರೆ ಫ್ರೆಂಡ್ಸ್ ಯಾಕೆ ನೆಂಟ್ರೆ ಹೇಳಿ, ಫ್ರೆಂಡ್ಸ್ ಹತ್ರ ಹೋಗ್ಬಿಟ್ರಿ ನೀವು. ಪಾಪ ಯಾರೋ ನೆಂಟರು, ಅವ್ರು ನಮ್ಮವರು ಅವ್ರಿಗೆ 10 ಲಕ್ಷ ಪ್ರೈಸ್ ಬಂದ್ಬಿಡ್ತು ಅದು ಲ್ಯಾಟ್ರಿ ಮೇಲೆ. ಏನ್ ನೆಂಟ್ರಿ ನೋಡೇ ಇಲ್ಲ ಅವ್ರನ್ನ, ಊರ್ಕೊಂಡು ಸುಮ್ಮನೆ ಹೇಳ್ತೀನಿ. ಸುಮ್ಮನೆ ನೀನ್ ನಮ್ಮವಳು, ನನಗೆ ಗೊತ್ತು, ನೀನ್ ಇನ್ನೂ ಚಿಕ್ಕ ಹುಡುಗಿಯಾಗಿ ಅಲ್ಬಿದ್ರೆ ನೀನು ಚಿಕ್ಕ ಹುಡುಗಿಯಾಗಿದ್ದೆ, ನೀನು ಇದಾಗಿದ್ದೆ ಇದಾಗಿದೆ ಅಂದ್ಕೊಂಡು ಫ್ರೆಂಡ್ಸು ಅದಷ್ಟು ಕರ್ಗೋಗ್ಲಿ. ಅವರಲ್ಲಿ ಸಾಲ ಮಾಡಿಬಿಡ್ಲಿ. ಇವ್ರ ಮನೆಗೆ ಹೋಗಿ ನೋಡ್ತಾ ಇರಿ, ಗ್ರಾಫ್ ಹಂಗೇ ಏನು ఎవరు తెలుసా? ಅಯ್ಯೋ ಗೊತ್ತಿಲ್ಲ, ಏನೋ ನೆಂಟ್ರಂತೆ. ಯಾವ ಕಾಲ ಅಲ್ರಿ ನೀವು ಹೇಳ್ತೀರಿ, ಅಯ್ಯೋ ಸುಮ್ಮನೆ ಹೇಳ್ತಿದ್ದೆ, ನೆಂಟ್ರಲ್ಲ ಗೊತ್ತಿತ್ತು ಅಷ್ಟೇ. ಯಾಕೆ? ಸಾಲ. ಇದು ಜೀವನ. ಆಗ ಯಾರು ಬರ್ತಾರೆ? ಜಗನ್ಮಾತೆ ಬರ್ತಾನೆ, ಭಗವಂತ ಬರ್ತಾನೆ, ಪರಮಾತ್ಮ ಬರ್ತಾನೆ. ಕಷ್ಟದಲ್ಲಿ ಪ್ರಾರ್ಥನೆ ಮಾಡಿದಾಗ ಭಗವಂತನ ಕಿವಿಗೆ ಶಬ್ದ ಕೇಳಿಸುತ್ತೆ. ಪ್ರಾರ್ಥನೆ ಅದು ನಿಜವಾದ ಪ್ರಾರ್ಥನೆ. ಬೀಜ ಹಾಕಿದ್ರೆ ಪ್ರಾರ್ಥನೆ ಆಗಲ್ಲ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ನಮ್ಮ ಆಸ್ಪತ್ರೆಗೆ ಹೋದ್ಸರಿ ಡಿಜೆಯಲ್ಲಿ ಕುಡಿದವರು ಲೈನಿಗೆ ಬಂದಿದ್ದಾರೆ. ಏನಂದ್ರೆ ಮಿಷನ್ ಕೊಡಿ. ಯಾಕೋ ಇಷ್ಟು ಚೆನ್ನಾಗಿದೆ, ಇಷ್ಟು ಚಿಕ್ಕ ಹುಡುಗ ನೀನು ಡಿಜೆ ಹತ್ರ ನಿಂತಿದ್ದೆ ಅಂತ. ಏನಾಯ್ತು? ಸ್ಪೀಕರ್ ಡಬಾ ಅದಲ್ಲ, ಇವ್ರ ಸ್ಪೀಕರ್. ಎಂಥವ್ರು ಹುಡುಗರು, ಹೆಸರು ಬೇಡ. ಅಲ್ಲೂ ನೀನು ಏನ್ ಮಾಡ್ಲಿ ಸ್ವಾಮೀಜಿ, ಎಲ್ಲರೂ ನಿಂತ್ಕೊಂಡಿದ್ರು, ಕುಣಿತಾ ಇದ್ರು. ಅವನ್ ಯಾರು ಡಿಜೆ ಹಾಕ್ಬಿಟ್ಟು ಇದು ಕೊಟ್ಬಿಟ್ಟ. ಅಲ್ಲಿ ದೂರ ಬರಬೇಕಾಗಿತ್ತು. ಆ ಆನಂದ ಹಿಂಗೆ ಬಿಟ್ಟು ಬರಬೇಕಾಗಿತ್ತು. ನಾನೊಂದು ಪ್ರೋಗ್ರಾಮ್ ಹೋಗಿದ್ದೆ ತುಮಕೂರಿನಲ್ಲಿ. ಅದ್ಯಾವುದು ಯಾವುದು ಅವಾರ್ಡ್, ಅದು ಒಂದು ಅವಾರ್ಡ್. ಸೊ ಹಾಕ್ಬಿಟ್ಟಿದ್ದಾರೆ. ಸೊ ನಾನು ಕೂತ್ಕೊಳ್ಳೋಷ್ಟು ಮುಂದೆ ಸೊ ಕರೆದೆ, ಸ್ವಾಮೀಜಿ ಈಗ
ಪ್ರೋಗ್ರಾಮ್ ಏನಾದರೂ ಮಾಡ್ಕೋ, ಈ ಪ್ರೋಗ್ರಾಮ್ ಏನಾದರೂ ಮಾಡ್ಕೋ. ನಾನು ಬಂದ್ಬಿಟ್ಟಿದ್ದೀನಿ, ನಾನು ಬಂದಿದ್ರೆ ಅಷ್ಟು ಸಾವಿರಾರು ಜನ ನೋಡ್ಬಿಟ್ಟಿದ್ದಾರೆ. ಈಗ ನೀನು ಹೆಸರು ಕರೆದ ಹೊಟ್ಟೋದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಏನು ಮಾಡೋದು, ಫಸ್ಟ್ ಕರೆದ್ಬಿಟ್ಟು ಮುಗಿಸ್ಬಿಡು. ಯಾಕೆ ಶಬ್ದ ಆಗ್ತಿಲ್ಲ ನನಗೆ ಶಬ್ದ? ವಯಸ್ಸಾದವರು ಇರ್ತಾರೆ, ಮಕ್ಕಳಿರ್ತಾರೆ, ಹೇಳ್ಕೊಳಂಗಿಲ್ಲ. ಏನಾಗುತ್ತೆ, ಹಾರ್ಟ್ಗೆ, ಮೈಂಡ್ಗೆ, ಮಿದುಳಿಗೆ, ಬ್ರೈನ್ಗೆ ಎಷ್ಟು ಎಫೆಕ್ಟ್ ಆಗ್ತದೆ. ಸೊ ದೇವರು ಕೇಳಿಸ್ಬೇಕು ಅಂದ್ರೆ ಕೂಗಬೇಕಾಗಿಲ್ಲ. ಮೀರಾ, ಶಬರಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಕೌಸಲ್ಯ ಸುಪ್ರಜ ಹಾಕೊಂಡು ಇವರಿಬ್ರು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋತಾರೆ. ಅವ್ಳು ಕೂಗುತ್ತಾ ಇದ್ರು, ಉತ್ತಿಷ್ಟೋ ಗೋವಿಂದ ಉತ್ತಿಷ್ಟ. ಅವಳು ಕೂಗುತ್ತಾ ಇದ್ದಾರೆ, ಇವರು ಉತ್ತಿಷ್ಟ. ಯಾರು ಉತ್ತಿಷ್ಟ? ಸೊ ಅದಾಗಲ್ಲ. ಸೊ ನಾರಾಯಣ ಪರಃ ಸರ್ವೇನ ಕುತಶ್ಚನ ದಿವ್ಯತಿ ಸ್ವರ್ಗಾಪವರ್ಗ ನರಕೇಶ್ವರಪಿ ಅರ್ಥಂ ದರ್ಶನ. ಪರಮಾತ್ಮನ ದರ್ಶನಕ್ಕೆ ರೂಲ್ಸ್ ಏನಿಲ್ಲ, ಭಕ್ತಿ ಸೇವೆಯಲ್ಲಿ ಮಾತ್ರ ನಿರತರಾಗಿರುವುದು. ಹಿಂದೆ ಪಾಪ ಇಲ್ಲಿ ಯಾರು ಇಲ್ಲ, ಹಿಂದೆ ಅಜ್ಜಿ ಮುದ್ದಜ್ಜಿ ಬರ್ತೀನಪ್ಪ, ನೋಡ್ಕೊಪ್ಪ, ಹುಷಾರಾಗಿ ಆಟ ಆಡ್ಕೊಂಡು ನೋಡ್ಕೊಂಡು ಬುಟ್ಟಿ ಒಳಗೆ ಹತ್ತಿ ಜೊತೆ ಹಾಲು ತಗೊಂಡು ಎಲ್ಲಿ ಹೋಗ್ತಿದ್ರು, ಹರಿಕತೆ ಹೋಗ್ತಿದ್ರು. ಅವ್ರ ಪಾಪ ಹರಿಕತೆ ಹೇಳೋರು, ದಾಸರು ಹೇಳೋರು, ಹರಿಕತೆ ಕೇಳ್ತಾ ಬತ್ತಿ ಎಲ್ಲ ನೀಟಾಗಿ ರೆಡಿ ಮಾಡಿ. ಈಗಲೂ ಬತ್ತಿ ಹಚ್ತಾರೆ, ಆದ್ರೆ ಹತ್ತಿದಲ್ಲ ಬತ್ತಿ. ಈಗ ಹಿಂದಿನ ಬತ್ತಿಗಿಂತ ಈಗಿನ ಬತ್ತಿ ಬಹಳ ಚುರುಕಾಗಿರುತ್ತೆ. ಅವರು ದೇವರಿಗೆ ಬತ್ತಿ ಇಡ್ತಾ ಇದ್ದಾರೆ. ಯಾರು? ಅಜ್ಜಿ. ಇವರು ಮನುಷ್ಯರಿಗೆ ಬತ್ತಿ ಇಡ್ತಾರೆ, ಅಷ್ಟೇ ವ್ಯತ್ಯಾಸ. ಯಾರಾದ್ರೂ ಸುಮ್ಮನೆ ಕುತ್ಕೊಂಡು ನೋಡ್ತಿದ್ರೆ ಹುಷಾರಾಗಿರುತ್ತೆ, ಎಲ್ಲೋ ಬತ್ತಿ ಇಡ್ತಾರೆ. ಈಗ ಹಿಂದೆ ಅಲ್ಲಿ ಕಿವಿನಲ್ಲಿ ಶ್ರವಣ ಭದ್ರಂ ಕರ್ಣೇವಿ ಶೃಣುಯಾಮ ದೇವ, ಇಲ್ಲಿ ಮುಗಿಸಿಟ್ಮೇಲೆ ಆ ಹತ್ತಿದ್ದೆಲ್ಲ ಇಟ್ಕೊಂಡು ಮನೆಗೆ ಬರೋದು. ಈಗ ನಿಮ್ಗೇನು ಫೋನ್ ಮಾಡಿದ್ರೆ ಬತ್ತಿ ಇಡ್ತಾರೆ ಮನೆ ಕಡೆ. ಆಮೇಲೆ ಗಣಪತಿ, ಗೌರಿ, ಮಹಾಲಕ್ಷ್ಮಿ ಪೂಜೆ ಇವೆಲ್ಲ ಬಂದಾಗಂತೂ ಆ ಗೆಜ್ಜೆ ವಸ್ತ್ರ ಅದೆಲ್ಲ ಎಷ್ಟು ಜನ ಮಾಡೋದು. ಅದು ಮಾತಾಡ್ತಾ ಮಾಡೋದು. ಈಗ ಮಾಡೋದು ಎಷ್ಟು? 4 ಎಳೆ, 8 ಎಳೆ, 16 ಎಳೆ, 21 ಎಳೆ. ಈಗ ಮ್ಯೂಸಿಯಂ ಅಲ್ಲಿ ಹೋಗಿ ನೋಡ್ಬೇಕು 21 ಎಳೆ ಎಲ್ಲಿದೆಯೋ. ಸುತ್ತಿಲ್ಲ ರೀ, ಯಾರಿಗೂ ಸುತ್ತಿದೆ. ಬಸವನಗುಡಿಗೆ ಹೋದ, ಅಂಗಡಿಗೆ ಹೋದ, ತಂದ, ಆರ್ಡರ್ ಮಾಡ್ದ, ತಂದ, ಅಣಿಸ್ತಾ ಮಾಡ್ತಾ. ಹಿಂದೆ ಮನೆಗಳಲ್ಲಿ ಅದಕ್ಕೆ ಮನೆಯಲ್ಲಿ ಸುಖ ಸಂತೋಷ ಇರ್ತಿತ್ತು, ನೆಮ್ಮದಿ ಇರ್ತಿತ್ತು. ಯಾಕೆಂದ್ರೆ ಮನಸ್ಸೊಳಗಡೆಲ್ಲ ಪರಮಾತ್ಮ ಇರ್ತಿದ್ದ, ಅವ್ರ ಮನಸ್ಸಲ್ಲೂ ಪರಮಾತ್ಮ ಇರ್ತಿದ್ದ. ಹೋಗುವಾಗ ಬರುವಾಗೆಲ್ಲ ಪರಮಾತ್ಮನ ಚಿಂತೆ. ನಮ್ಮ ಮನೆಗೆ ಒಂದು ಚಿತ್ರ ಕೊಡ್ಲಾ, ನಿಮ್ಗೆ ಆಶ್ಚರ್ಯವಾಗ್ತದೆ. ನಾನು ಹೀಗಿರೋದಕ್ಕೆ ಕಾರಣ ಅವರು, ನಾನು ಏನೇನೂ ಅಲ್ಲ ಅವ್ರಿಗೆ. 10 ಗಂಟೆ 10:30 ಸ್ಕೂಲ್ ಶುರು. ಸೊ ನಾನು ಸ್ಕೂಲ್ 15 ನಿಮಿಷ ನಾನು ಸ್ಕೂಲ್ಗೆ ಹೋಗ್ತೀನಿ. ಸೊ ನೀವು ಹೋಗಿ ಗಾಡಿ ಜೊತೆ ಬಾಡಿ ಗಾರ್ಡು, ಆಮೇಲೆ ಗಾರ್ಡು ಯಾವುದೂ ಇಲ್ಲ, ನಡ್ಕೊಂಡು ಹೋಗ್ತಾ ಇದ್ದೆ. ಇನ್ನೊಂದು ಸ್ಕೂಲು 2 ಕಿಲೋಮೀಟರ್ಸ್ ಇತ್ತು, ನಡ್ಕೊಂಡು ಹೋಗ್ತಾ ಇದ್ದೆ ಬ್ಯಾಗ್. ಸೊ ಆ ಸ್ಕೂಲ್ಗೆ ಹೋಗ್ತಾರೆ. ಸ್ಕೂಲ್ ಮುಗಿಸ್ಕೊಂಡು ಬಂದ ತಕ್ಷಣ ಒಂಚೂರು ಆಟ ಆಡ್ಕೊಂಡು ಬರ್ತೀವಿ. ವಾಪಸ್ ಬಂದರೆ ಸಾಯಂಕಾಲ, ಇದು ಮುಸ್ಸಂಜೆ ಒಳಗಡೆ ಬರ್ತಾ ಇದ್ರೆ ಒಂದು ಕಡೆ ವೀಣೆ ನುಡಿಸ್ತಾ ಇದ್ದಾರೆ, ವೀಣೆ ಪ್ರಾಕ್ಟೀಸ್ ಮಾಡ್ತಾ ಇರಲ್ಲ ಒಂದು ಕಡೆ. ಇನ್ನೊಂದು ಕಡೆ ಹಾಡು ಹೇಳ್ತಾರೆ, ಹೋಗ್ತಾರೆ ಸ್ವಲ್ಪ ಆ ಕಡೆ ಹಾಡ್ಕೊಳೆ, ನನಗೆ ಶಬ್ದ ಆ ಕಡೆ. ಇನ್ನೊಬ್ರು ವಾಯನ. ಟಿ ಚೌಡಯ್ಯ ನಮ್ಮ ಶಿಷ್ಯರು, ನಮ್ಮ ಮನೆಯಲ್ಲಿ ಹಿರಿಯ ಟಿ ಚೌಡಯ್ಯ ಅಂತ. ಟಿ ಚೌಡಯ್ಯ ಗೊತ್ತಾ ನಿಮಗೆ? ದೊಡ್ಡ ಇದು ನಡೀತಾ ಇದೆ, ಏನು ಕಚೇರಿ ನಡೀತಾ ಇದೆ, ದೊಡ್ಡ ಕಚೇರಿ. ಅವರು ತಮಿಳ್ನಾಡಿಂದ ಬಂದಿದ್ದಾರೆ. ಯಾರು? ಹಾಡೋರು, ಸಂಗೀತ ಭರ್ಜರಿ ಹಾಡ್ತಾ ಇದ್ದಾರೆ. ಚೌಡಯ್ಯನವರು ಫಿಟ್ಟಿಲ್ ಅಂತ ಕೇಳಬೇಕು, ಅಷ್ಟು ಚೆನ್ನಾಗಿ ನುಡಿಸ್ತಾ ಇದ್ದಾರೆ. ನುಡಿಸ್ತಾ ಇರುವಾಗ ಒಂದು ಪದ್ಯ ಕಟ್ ಆಗ್ತದೆ.
ಅವ್ರು ನೋಡ್ಬಿಟ್ಟ, ಯಾರು ಹಾಡ್ತಿರೋ ಸಂಗೀತಗಾರ, ಅವಮಾನ ಅಲ್ಲ, ಅಷ್ಟು ಚೆನ್ನಾಗಿ ನುಡಿಸ್ತಾರೆ ದೀಪದಾಗೆ. என்ன இருக்குது என்ன ஒன்றும் இல்லையா ನೀವು ಶುರು பண்ணுங்க ಏನ ಅಷ್ಟೇ ತಂತಿ ನುಡಿಸಿದೆ, ಒಂದು ತಂತಿ ಕಟ್ಟಾದ್ರು ಅಂತ. ಅದು ವಿದ್ಯೆ ಯಾವಾಗಿತ್ತು. ಸೊ ಮನೆಯಲ್ಲಿ ಬರೀ ಅದು ಅಲ್ಲಿ ಒಳಗಡೆ ಪೂಜೆ ಆದ್ಮೇಲೆ ಮಂಗಳಾರತಿ, ಅದಷ್ಟು ಆದ್ಮೇಲೆ ನಾವು ಓದಕ್ಕೆ ಕೂತ್ಕೊಳ್ತಾ ಇದ್ವಿ. ಅರ್ಧ ಗಂಟೆ ಓದ್ತಿದ್ದವು ಅಷ್ಟೇ. ಏನೆಲ್ಲ ಹೋಮ್ವರ್ಕು ಆ ವರ್ಕ್ ಎಲ್ಲ ಮುಗಿಸಿ ಸಾಕ್ತಾರೆ. ಆಮೇಲೆ ಮೇಲೆ ಇಲ್ಲಿಗೆ ಹೋಗೋದು, ದೊಡ್ಡಮ್ಮ ಊಟ ಮಾಡುವ, ಊಟ ಮಾಡ ಎಲ್ಲ ಊಟ ಆದ್ಮೇಲೆ ಮತ್ತೆ ಸಿಸಿ ದೊಡ್ಡಮ್ಮ ಡಬ್ಬ ತೆಗೆದು ಸುಕ್ಕೋಡ್ಬೇಳೆ ಚಕ್ಕಿ ಬಾಯಿ ತುಂಬಿಸ್ಕೊಂಡು ವಿಹಾರಕ್ಕೆ ಹೋಗೋದು. ಸಾಯಂಕಾಲ ರಾತ್ರಿ ನೈಟ್ ಸ್ನೇಹಿತರೆಲ್ಲ ಸೇರಿಕೊಂಡು ಮಾತಾಡ್ಕೊಂಡು ಒಂದು ರೌಂಡ್ ನೋಡ್ಕೊಂಡು ಈಗಿದೆಯಾ ಆ ಸುವರ್ಣ ಯುಗ. ಬಂದೆ ಹೋಮ್ವರ್ಕ್ ಬುಕ್ ಎತ್ಕೊಂಡು ಹೋಗೋದು, ಹೊತ್ಕೊಂಡು ಹೋಗೋದು, ಎತ್ಕೊಂಡು ಹೋಗೋದು ಪುಸ್ತಕಗಳು, ಹೋಮ್ವರ್ಕ್ ಏನಿಲ್ಲ. ಆ ಮಕ್ಕಳ ಜೀವನವೇ ಇಲ್ಲ ಈಗ ಮಕ್ಕಳಿಗೆ. ಪಾಪ ಅವು ಆಟ ಆಡಕ್ಕೆ ಇಷ್ಟಪಡುತ್ತೆ. ಅಜ್ಜಿ ಆಟ ಆಡಕ್ಕೆ ಪಾಪ ಬಿಟ್ಬಿಡು, ಅದನ್ನ ಆಟ ಆಡ್ಕೊಂಡು. ಜಪಾನಲ್ಲಿ ಹೋಮ್ವರ್ಕ್ ಎಕ್ಸಾಮ್ ಏನೇನು ಇಲ್ಲ, ಚಿಟ್ಟೆಗಳಂತಿದ್ದಾರೆ ಮಕ್ಕಳು, ಬುದ್ಧಿವಂತರು. ನಮ್ಮಲ್ಲಿ ನೋಡಿ ನಮಗೆ ಫ್ರೀಡಮ್ಮೇ ಇಲ್ಲ. ಇಂಥ ವಿದ್ಯೆ ತಗೊಂಡು ನಾವೇನು ಆರಾಮಾಗಿರ್ತಿತ್ತು. ಇವತ್ತೇನೋ ಪಾಠ ಆಯ್ತು ಸ್ಕೂಲ್ನಲ್ಲಿ, ಯಾವ್ದು ಹೇಳಲಿ, ಸೈನ್ಸ್ ಹೇಳಲ್ಲ, ಕನ್ನಡ ಹೇಳಲ್ಲ, ಇಂಗ್ಲಿಷ್ ಹೇಳಲ್ಲ, ನಾವೇ ಅವ್ರ ಕ್ವಶನ್ ಕೇಳು. ಅವ್ರು ಸಾಕಪ್ಪ ನೀನು ಸಾಹಸ ಓದು ಹೊಯ್ಸಳ ಪಾಠ ಪೂರ್ತಿ ಹೇಳ್ಬಿಡು. ಹೊಯ್ಸಳ ಹರಿದ ಗೋಣಿಯನ್ನೊಬ್ಬ ಕಳವೆಯ ತುಂಬಿದ, ಇರುಳೆಲ್ಲ ನಡೆದ ನಾ ಸುಂಕ ಕಂಜಿ, ಕಳವೆ ಹೋಯಿತು ಗರಿಗೋಣಿ ಉಳಿಯಿತು ಕಾಣ ರಾಮನಾಥ. $55 years ಆಗಿದೆ. ನಮ್ಮ ಮೇಡಮ್ ನಾನು ಹೇಳ್ಕೊಟ್ಟು, ಇಂದ್ರಮ್ಮ ಮೇಡಮ್ ಕನ್ನಡ 55 ವರ್ಷದ ಹಿಂದೆ ಹೇಳಿ ನೋಡೋಣ. ಹುಡುಗರು ಮಧ್ಯಾಹ್ನ ಚಿಕ್ಕ ತನಕ 2 hours ಎವಾಪರೇಟ್ ಆಗುತ್ತೆ. ನೀರೊಳಗಿದ್ದು ಬೆಮರ್ತಂ ಹುಡುಗ ಪತಾಕಂ, ನೀರೊಳಗಿದ್ದು ಬೆವರ್ತಂತೆ ದುರ್ಯೋಧನ ಹುಡುಗ ಪತಾಕಂ. ಇವೆಲ್ಲ ಪಾಠ ಅಲ್ಲ, ವಿದ್ಯೆ. ಹಾಗೆ ನಮಗೆ ಬರ್ತಿತ್ತು, ನಮ್ಗೆ ಹೇಳೋರು ಹಾಗೆ ಅಂತ. ಈಗ ಪಾಪ ಮಕ್ಕಳು ನೋಡಿದ್ರೆ ಅಯ್ಯೋ ಅನ್ಸುತ್ತೆ, ಈ ಬ್ಯಾಗ್ ಯಾವುದು ಸಾಲಲ್ಲ, ಎಷ್ಟು ದೊಡ್ಡ ಬ್ಯಾಗ್ ಹೋಗ್ತಾ ಹಿಂಗೆ ಹೋಗ್ತಿರ್ತಾರೆ. ಹುಡುಗ ನೆಟ್ಗೆ ಹೋಗೋಕ್ಕೆ ಆಗಲ್ಲ, ಅದು ಎಳಿತಾ ಇರುತ್ತೆ, ಇವ್ರು ಎಳಿತಿರ್ತಾರೆ. ನಮಸ್ಕಾರ ಸ್ವಾಮೀಜಿ, ಅವಾಗ ಹೋಗಿ ಬನ್ನಿ, ನಮಸ್ಕಾರ. ಪಾಪ ಎಷ್ಟು ಬುಕ್ಸ್ ರೀ ಅಲ್ಲಿ. ಏನು ಗೊತ್ತಾ ಕಾಂಪಿಟೇಷನ್, ಟೀಚರ್ಗೆ ಕಾಂಪಿಟೇಷನ್. ನಾನು 4 ಕೊಟ್ಟರೆ ನೀವು 5 ಕೊಡ್ತೀನಿ. ಟೀಚರ್ ಕಾಂಪಿಟೇಷನ್. ಸ್ಮರಣೆ ಅನ್ನೋದು ಪುಸ್ತಕ ಓದಿದ್ರು ಬರಲ್ಲ, ಹೃದಯ ಪರಿಶುದ್ಧವಾದ ಪರಮಾತ್ಮನ ಸ್ಮರಣೆ ಅಂತ ಹೇಳಿ ನಿಮಗೆ ಈ ನವವಿಧ ಭಕ್ತಿಯಲ್ಲಿ ಒಂದೊಂದನೇ ನಿಮಗೆ ತೆಗೆದುಕೊಡ್ತಾ ಇದ್ದೀನಿ. ಶ್ರವಣ ಆಯಿತು, ಕೀರ್ತನ ಆಯಿತು, ಸ್ಮರಣ ಆಯಿತು, ಪಾದ ಸೇವೆ ಅದನ್ನು ಹೇಳ್ತೀನಿ. ಮುಂದಿನ ವಾರ ಪಾದ ಸೇವೆ ಹೇಳ್ತೇನೆ. ಹೇಗೆ ಅಣ್ಣಮಾಚಾರ್ಯನ ನೆನಪಿಸ್ಕೊಳ್ಳಿ, ಎಂಥ ಸೇವೆ ಮಾಡ್ತಾರೆ. ಇವೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನವವಿಧ ಭಕ್ತಿಯನ್ನು ತಿಳ್ಕೊಂಡಾಗುತ್ತೆ ವಿನಃ ಇದು ಕೇವಲ ಈಗ ಎಲ್ಲಿಗೆ ಬಂದಿದ್ದೀರಾ ಬಾಬೂಜಿ, ಎಲ್ಲಿಗೆ ಬಂದಿದ್ದೀರಾ, ಬೊಂಬೆ ಬರುತ್ತೆ ಪಾಠ ಹೇಳೋಕ್ಕೆ, AI ಬೊಂಬೆ ಬರುತ್ತೆ, ಕೇಳಂಗಿಲ್ಲ ಹೇಳಂಗಿಲ್ಲ, ಅದು ಹೇಳುತ್ತೂ ನೀವು ಕೇಳೋದಷ್ಟೇ. ಏನ್ ಬಂತು ಪ್ರಪಂಚ, ಬೊಂಬೆ ಬಂತು. ಇನ್ನೊಂದು ಸ್ವಲ್ಪ ದಿವಸ ಮದುವೆಗೂ ಬೊಂಬೆ ಕೊಡ್ತಾರೆ, ಕೆಲವರು ಬಿಸಿ ಇದ್ದಾಳಪ್ಪ
ಅವಳ ಥರದ್ದೇ ಮಾಡಿದ್ದೀನಿ ಬರುತ್ತೆ. ನೀವು ಜ್ಞಾಪಕ ಇಟ್ಕೊಳ್ಳಿ, ಬರ್ತದೆ. ಎಂಗೇಜ್ಮೆಂಟ್ ಆಯ್ತಲ್ಲ ಸರ್ ಆನ್ಲೈನ್. ಆನ್ಲೈನ್ ಎಂಗೇಜ್ಮೆಂಟ್. ಎಸ್. ಆನ್ಲೈನ್ ನೀವು ಕೇಳಿಸ್ಕೋಬೇಡಿ, ಆಫ್ಲೈನಲ್ಲಿ ಆನ್ಲೈನ್ ಎಂಗೇಜ್ಮೆಂಟ್. ನನ್ನ ಕೇಳಿಸ್ಕೋಬೇಡಿ. ಇವೆಲ್ಲ ನೋಡಿ ಎಂಥ ಪ್ರಪಂಚ ಪದಗಳು. ಗುರುಮುಖೇನ ಪದಗಳನ್ನು ಕೇಳಿದಾಗ ವಿದ್ಯೆ ತಾನಾಗಿ ಬರುತ್ತೆ. ಗುರುಗೆ ಯಾವ ಒಂದು ಹೆಸರುಗಳಿದೆ ಗೊತ್ತಾ? ಆಚಾರ್ಯ, ಗುರು, ಉಪಾಧ್ಯಾಯ, ಮೇಷ್ಟ್ರು, ಶಿಕ್ಷಕರು, ಎಷ್ಟು ಹೆಸರುಗಳಿದೆ. ಒಂದು ದಿವಸ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ, ಯಾರ್ಯಾರು ಯಾವ್ಯಾವ ಹೆಸರು ಹೆಂಗೆ ಬಂತು. ನಾವೆಲ್ರಿಗೂ ಗುರು ಅಂತೀವಿ. ಏನ್ ಗುರು ಅಂತೀವಿ, ಅದಕ್ಕೆ ನಾನು ಗಾಬರಿ ಆಗ್ಬಿಟ್ಟೆ. ಇದೇನಪ್ಪ ಇದೆಯಾ ಹೊಸ ಗುರು ಬಂದಿದ್ದೆ, ಏನ್ ಗುರು, ಅದು ಗುರು ಗುರು ಅರ್ಥ ಹೇಳ್ತೀವಿ ನಿಮಗೆ. ಮುಂದೆ ಜ್ಞಾಪಿಸಿ ನಮ್ಮ ದಿವಸ ಗುರುಗಳು ಎಷ್ಟು ರೀತಿ ಇದೆ. ಉಪಾಧ್ಯಾಯ, ಮಹೋಪಾಧ್ಯಾಯ, ಮಹೋಪಾಧ್ಯಾಯ ಎಲ್ಲ ಯಾಕೆ ಬರುತ್ತೆ, ಯಾರ್ಯಾರು ಯಾವ್ಯಾವ ಹೆಸರು ಬರುತ್ತೆ ಹೇಳ್ತೀನಿ. ಆಗ ಏನ್ ಗುರು ಅನ್ನೋ ಎರಡು ಬಿಡಕ್ಕಾಗ್ತದೆ. ನಿಜವಾದ ಗುರು ಅರ್ಥ, ಗುರುಗಳ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿಗೆ ಇವತ್ತಿನ ಈ ಸತ್ಸಂಗ ಕಾರ್ಯಕ್ರಮ ಮುಗಿಸ್ತೀನಿ. ಹೆಸರು ಕೊಟ್ಟಿದ್ದಾರಾ? ಈಗ ತಗೊಳ್ಳಿ. ಶರನ್ನವರಾತ್ರಿ ಯಾರು ಬರ್ತಾರೆ? ನಾಳೆ ನಾಳೆ ಸಂತೆ ಇದೆ ನನಗೆ ಗೊತ್ತು, ಆದರೆ ಶರನ್ನವರಾತ್ರಿ ಸಿಗೋದಿಲ್ಲ. ಸಂತೆ ಮತ್ತೆ ಸಿಗ್ತದೆ ಮುಂದಿನ ವಾರ, ನಿಮ್ಮ ಇಷ್ಟ. ನಾಳೆ 4 ಗಂಟೆಗೆ ಇಲ್ಲಿ ಬಿಡ್ತೀವಿ. ಯಾರಾದ್ರೂ ಆಗುತ್ತೋ ಅವ್ರು ಬನ್ನಿ. ಶರನ್ನವರಾತ್ರಿ ಶ್ರೀ ಶಂಕರ ಮಠದ ಶಾರದಾ ದೇವಿಯ ಸ್ಥಾನದಲ್ಲಿ ಸರ್ವಸ್ತರತು ದುರ್ಗಾಣಿ ಸರ್ವ